ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹಾಸ್ಯ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮೀನಾ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಮದುವೆ ಕರೀದಕ್ಕೆ ಅಂತ ಮನೆಗೆ ಬರ್ತಾರೆ. ಈಗ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಬನ್ನಿ ಬನ್ನಿ ಅಂತ ಹೊರಗಡೆ ಕರೀತಾಳೆ. ಈಗ ಅವರು ಹೊರಗಡೆ ಬಂದು ಕೂತ್ಕೊತಾರೆ. ಏನು ಚಿಕ್ಕಪ್ಪ ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅವರು, ನಿನ್ನ ತಂಗಿ ಮದುವೆ ಸೆಟ್ ಆಗಿದ್ಯಮ್ಮ, ಅದಕ್ಕೆ ಎಲ್ಲರನ್ನೂ ಕರೆಯೋಣ ಅಂತ ಬಂದ್ವಿ. ಒಂದು ವಾರದ ಮುಂಚೆನೇ ಬರಬೇಕು ಆಯಿತಾ ಅಂತ ಹೇಳಿದಾಗ ಮೀನಾ, ಏನು ಚಿಕ್ಕಪ್ಪ ಇಷ್ಟು ದೂರ ಕರೆಯಕ್ಕೆ ಬಂದಿದ್ದೀರಾ, ಒಂದು ಫೋನ್ ಮಾಡಿ ಹೇಳಿದರೆ ಸಾಕಾಗಿತ್ತು, ನಾನು ನಮ್ಮ ಮನೆಯವರು ಎಲ್ಲರೂ ಬರ್ತಾ ಇದ್ವಿ ಅಂತ ಹೇಳಿದಾಗ ಅವರು, ಏನಮ್ಮ ಮದುವೆಗೆ ಹಾಗೆ ಕರೆಯೋಕ್ಕಾಗತ್ತಾ, ಹೋಗೋಗು ಒಂದು ತಟ್ಟೆ ತಗೋಬಾ ಅಂತ ಹೇಳಿದಾಗ ಮೀನಾ ಹೋಗಿ ತಟ್ಟೆ ತರ್ತಾಳೆ. ಅದರಲ್ಲಿ ಹೂವು ಹಣ್ಣು ಸೀರೆ ಎಲ್ಲ ಇಟ್ಟು ಮೀನಾಗೆ ಕೊಡ್ತಾರೆ. ಮೀನಾ ಯಾರು ಕಾಣ್ತಿಲ್ವಲ್ಲ, ಎಲ್ಲ ಎಲ್ಲೋಗಿದ್ದಾರೆ ಅಂತ ಹೇಳಿದಾಗ ಮೀನಾ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಾರೆ, ಅತ್ತೆ ಮಾಮ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಅವರು, ಸರಿನಮ್ಮ ನಾವಿನ್ನ ಬರ್ತೀವಿ ಅಂತ ಹೇಳಿದಾಗ ಮೀನಾ, ಇಲ್ಲ ಇಲ್ಲ ಇಷ್ಟು ದೂರ ಬಂದಿದ್ದೀರಾ, ಊಟ ಮಾಡ್ಕೊಂಡು ಹೋಗಬೇಕು, ಬನ್ನಿ ಚಿಕ್ಕಮ್ಮ ಬನ್ನಿ ಚಿಕ್ಕಪ್ಪ ಊಟ ಮಾಡಿ ಅಂತ ಹೇಳಿ ಊಟಕ್ಕೆ ಕೂರಿಸ್ತಾಳೆ. ಈಗ ಸೂರ್ಯಗೆ ಕಾಲ್ ಮಾಡ್ತಾಳೆ. ರೀ, ನಾನು ಹೇಳಿದ್ನಲ್ಲ ನಮ್ಮ ಚಿಕ್ಕಪ್ಪನ ಮಗಳದು ಮದುವೆ ಸೆಟ್ ಆಗಿದೆ ಅಂತ, ಅವರು ಪತ್ರಿಕೆ ಕೊಡೋಕ್ಕೆ ಬಂದಿದ್ದಾರೆ, ಹಾಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀನಿ ಅಂತ ಹೇಳಿದಾಗ ಸೂರ್ಯ, ನಾನು ಬರೋಕ್ಕಾಗಲ್ಲಮ್ಮ, ದೂರ ಇದ್ದೀನಿ, ಅವ್ರನ್ನ ಊಟ ಮಾಡಿಸಿ ಕಳಿಸು, ಏನಾದ್ರು ಸ್ವೀಟ್ ಆದರೂ ಮಾಡು ಅಂತ ಹೇಳಿದಾಗ ಮೀನಾ ಸರಿ ರೀ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಈಗ ಮೀನಾ ಎಲ್ಲರಿಗೂ ಊಟ ಬಡಿಸ್ತಾಳೆ. ಈಗ ಇಲ್ಲಿಗೆ ಶಾಂತಿಯವರು ಬರ್ತಾರೆ. ಶಾಂತಿ ಅವ್ರಿಗೆ ಹೊಟ್ಟೆ ಉರಿತಾ ಇರುತ್ತೆ, ಯಾರಿಗೆ ಊಟ ಬಡಿಸ್ತಾ ಇದ್ದಾಳೆ ಅಂತ. ಈಗ ಮೀನಾಗೆ ಗಾಬರಿ ಆಗುತ್ತೆ. ಅತ್ತೆ, ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನನ್ನ ತಂಗಿ ಮದುವೆ ಸೆಟ್ ಆಗಿದೆ, ಅದಕ್ಕೆ ಪತ್ರಿಕೆ ಕೊಟ್ಟು ಮದುವೆ ಕರೆಯೋಕೆ ಅಂತ ಬಂದಿದ್ದಾರೆ ಅಂತ ಹೇಳಿದಾಗ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ, ನಮಸ್ಕಾರ ಅಮ್ಮ ಅಂತ ಶಾಂತಿಯವ್ರನ್ನ ಮಾತಾಡಿಸ್ತಾರೆ. ಆದರೆ ಶಾಂತಿಯವರು ಏನು ಮಾತಾಡೋದಿಲ್ಲ. ಈಗ ಮೀನಾ, ಅತ್ತೆ ನಾನು ಅವ್ರಿಗೆ ಕಾಲ್ ಮಾಡಿದ್ದೆ, ಅವರು ಊಟ ಮಾಡಿ ಕಳಿಸಿ ಅಂತ ಹೇಳಿದ್ರು, ಅದಕ್ಕೆ ಊಟಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿದಾಗ ಶಾಂತಿಯವರು, ನಾನೇನು ಬೇಡ ಅನ್ನ, ತಿನ್ಲಿ ಅದು ಸರಿ, ಏನು ಸ್ಪೆಷಲ್ಲು ಅಂತ ಹೇಳಿದಾಗ ಮೀನಾ, ಏನೂ ಇಲ್ಲ ಅತ್ತೆ, ಬೇಳೆ ಸಾರು ಪಲ್ಯ ಅನ್ನ ಅಷ್ಟೇ ಅತ್ತೆ ಮಾಡಿರೋದು ಅಂತ ಹೇಳಿದಾಗ ಶಾಂತಿಯವರು, ಊಟ ಚೆನ್ನಾಗಿದ್ಯಾ, ಶಿವಲಿಂಗ್ ಬೇಳೆ ನೆನ್ನೆ ತಂದಿರೋದು, ಚೆನ್ನಾಗಿರ್ಬೇಕಲ್ವಾ ಅಂತ ಹೇಳಿದಾಗ ಅವರು, ಹೂನಮ್ಮ ಮೀನ ಕೈ ರುಚಿನೇ ಅಂಥದ್ದು, ಅವಳು ದಿನ ಹೊಸ ಥರ ಅಡುಗೆ ಮಾಡಿ ಅನ್ನಪೂರ್ಣೇಶ್ವರಿ ಆಗ್ತಾ ಇದ್ದಾಳೆ, ಅಡುಗೆ ತುಂಬ ಚೆನ್ನಾಗಿದೆ. ಈಗ ಶಾಂತಿಯವರು, ಪಲ್ಯ ಮಾಡಿದಳಲ್ಲ ಅದು ಅಂತ ಹೇಳಿದಾಗ ಅವರು, ಪಲ್ಯನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಅವಳು ಮೊಸರು ಮಾಡ್ತಾಳೆ, ಗಟ್ಟಿಯಾಗಿರುತ್ತೆ, ಕೆನೆನೇ ಬರುತ್ತೆ, ಗಟ್ಟಿಯಾಗಿ ಮೊಸರು ತಿನ್ಕೊಂಡು, ಅಲ್ಲ ಅಡಿಕೆ ಶಿವಮೊಗ್ಗದ ಎಲೆ ತಂದ್ಕೊಡೆ, ತಿಂದಿರೋದು ಜೀರ್ಣ ಆಗ್ಬೇಕಲ್ಲ ಅಂತ ಹೇಳಿದಾಗ ಮೀನಾ ಅವರ ಚಿಕ್ಕಪ್ಪಗ ಮತ್ತೆ ಚಿಕ್ಕಮ್ಮಂಗೆ ಬೇಜಾರಾಗತ್ತೆ. ಅಲ್ಲ, ಮನೆಗೆ ಬಂದವ್ರಿಗೆ ಅರ್ಶಿನ ಕುಂಕುಮ ಹೂ ಕೊಟ್ಟು ಕಳ್ಸೋದ್ ಬಿಟ್ಟು ಇವರಿಗೆ ಊಟ ಮಾಡಿಸ್ಕೊಂಡು ಕೂತಿದ್ಯಾ, ಇವ್ರು ಹೊಟ್ಟೆ ತುಂಬೋದಕ್ಕೆ ನನ್ನ ಮನೆ ದಿನಸಿನೇ ಬೇಕಾಗಿತ್ತ, 60 ರೂಪಾಯಿ ಕೆಜಿ ಅಕ್ಕಿ, 80 ರೂಪಾಯಿ ಕೆಜಿ ಬೇಳೆ, ಬೆಣ್ಣೆ, ತುಪ್ಪ ಎಲ್ಲ ನನ್ನ ಮನೆ ಇದೆ. ಹೇಳ್ಬೇಕಾರೆ ರೋಹಿಣಿಯವರು, ನೋಡಿ ಅತ್ತೆ ಹೇಳ್ತಾ ಇರೋದು ಅವ್ರಿಗೆ ಅಂತ ಗೊತ್ತಿದ್ರು ಎಷ್ಟು ದಿಮಾಕಿಂದ ಕೂತಿದ್ದಾರೆ ಅಂತ ಹೇಳಿದಾಗ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಕೈ ತುರ್ಕೊಂಡು ಎದ್ದೇಳ್ತಾರೆ. ಏನಮ್ಮ, ಒಂದು ಮನೆಗೆ ಬಂದವ್ರಿಗೆ ಒಂದು ತುತ್ತು ಅನ್ನ ಹಾಕೋದಕ್ಕೆ ಎಷ್ಟು ಜನರ ಅಪ್ಪಣೆ ತಗೊಬೇಕು ನೀನು ಅಂತ ಹೇಳಿದಾಗ ಮೀನಾ, ಚಿಕ್ಕಪ್ಪ ಬೇಜಾರು ಮಾಡ್ಕೊಂಬೇಡಿ. ಈಗ ಅವರು, ಅಲ್ಲಮ್ಮ ನಮ್ಮ ಮನೆ ಮೀನಾ ಒಳ್ಳೆ ಮನೆ ಸೇರಿದ್ಲು ಅಂತ ಅನ್ಕೊಂಡ್ರೆ ಈ ಮನೆ ಮನಸ್ಗಳೇ ಸರಿ ಇಲ್ಲ. ರೋಹಿಣಿಯವರು, ತಪ್ಪಲ್ವಾ ಮೀನಾ ಅವರೇ ನೀವು ಮಾಡಿದ್ದು, ಒಬ್ಬ ಬಿಸ್ನೆಸ್ ಮ್ಯಾನ್ ಕೂತ್ಕೊಳ್ಳೋ ಜಾಗದಲ್ಲಿ ನಿಮ್ಮ ಮನೆ ಚಿಕ್ಕಪ್ಪ ಚಿಕ್ಕಮ್ಮನ ಕೂರಿಸಿದ್ರಲ್ಲ, ಇದು ತಪ್ಪಲ್ವಾ ಅಂತ ಹೇಳಿದಾಗ ಮೀನಾ, ರೋಹಿಣಿ ಏನು ಮಾತಾಡ್ತಾ ಇದ್ದೀರಾ, ಅವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಶಾಂತಿಯವರು, ಹೇಳ್ತೀರಾ ಬಿಟ್ರೆ ಎಲ್ಲ ಹೇಳ್ತೀರಾ, ಏನಮ್ಮ ಮೀನಮ್ಮ ಹಾಗೆ ಕಳಿಸೋ ಪ್ರೋಗ್ರಾಮ್ ಇದೆಯೋ ಅಥವಾ ತಾಂಬೂಲ ಕೊಟ್ಟು ಕಳಿಸೋ ಪ್ರೋಗ್ರಾಮ್ ಇದೆಯೋ, ಹಾಗೇನಾದ್ರೂ ಮಾಡಿಬಿಟ್ಟಿಯಾ, ತೆಂಗಿನಕಾಯಿ ಒಂದಕ್ಕೆ 45 ರೂಪಾಯಿ ಅಂತ ಹೇಳಿದಾಗ ಮೀನಾ ಚಿಕ್ಕಪ್ಪ ಚಿಕ್ಕಮ್ಮ ಹೊರಟೋಗ್ತಾರೆ. ಇದರಿಂದ ಮೀನಾಗೆ ತುಂಬ ಬೇಜಾರಾಗುತ್ತೆ. ರೋಹಿಣಿ, ಹೋಗಮ್ಮ ನೀನು ಕೈ ಕಾಲು ತೊಳ್ಕೊಂಬಾ, ಊಟ ಮಾಡೋಣ ಅಂತ ಹೇಳಿದಾಗ ರೋಹಿಣಿಯವರು ಹೋಗ್ತಾರೆ. ಈಗ ಶಾಂತಿಯವರು, ಅಯ್ಯಯ್ಯೋ 2 ಕೆಜಿ ಅಕ್ಕಿನೂ ಖಾಲಿ ಮಾಡಿಬಿಟ್ರಾ, ಏನೇ ನಿಮ್ಮ ಕಡೆಯವರೆಲ್ಲ ಹಿಂಗೆ ತಿಂತಾರೆ, ನೀನು ಮಧ್ಯಾಹ್ನದಲ್ಲಿ ಒಂದು ಚೊಂಬಲ್ಲಿ ಕಾಫಿ ಕುಡಿತಿದ್ದಲ್ಲ ಹಾಗೆ, ಏನೋ ಕರ್ಮನೋ ಅಂತ ಶಾಂತ ಅವರು ಬೈಕೊಂತಾರೆ. ಈಗ ಮನೋಜ್ ಅವರು ಮನೆಗೆ ಬರ್ತಾರೆ. ಅಮ್ಮ ನೆಗಡಿ ಆಗಿದ್ಯಮ್ಮ ಅಂತ ಹೇಳಿದಾಗ ಶಾಂತವರು, ಅಯ್ಯೋ ಹೌದೇನ ಮನೋಜ, ಏ ಮೀನಾ ಬಾರೇ ಇಲ್ಲಿ, ಮನೋಜಂಗೆ ನೆಗಡಿ ಆಗಿದೆ, ಹೋಗಿ ಶುಂಠಿ ಬೆಳ್ಳುಳ್ಳಿ ಪಟ್ಟಾಕೊಂಡು ತಗೊಂಬಾರೆ, ಹಂಗೆ ಒಂದು ಸ್ಟ್ರಾಂಗ್ ಕಾಫಿ ತಗೋಬಾರೆ ಅಂತ ಹೇಳಿದಾಗ ಮೀನಾ, ಯಾಕತ್ತೆ ನಿಮ್ಮ ಕೈಗೆ ಏನಾಗಿದೆ, ರೋಹಿಣಿ ಅವ್ರಿಗೆ ಹೆಂಡತಿ ಅನ್ನೋ ಜವಾಬ್ದಾರಿ ಇಲ್ವಾ ಅಂತ ಹೇಳಿದಾಗ ಮನೋಜ್ ಅವರು, ಸುಮ್ಮನೆ ಹೋಗಿ ಮಾಡ್ಕೊಬಂದ್ರೆ ಸರಿ, ಇಲ್ಲ ಅಂದರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿದಾಗ ಮೀನಾಗೆ ತುಂಬ ಕೋಪ ಬರುತ್ತೆ. ಈಗ ಮೀನಾ ಹೋಗಿ ರೂಮಲ್ಲಿ ಚಾಟಿ ತಗೊಬಂದು ಸರಿಯಾಗಿ ಮನೋಜರ್ಗೆ 4 ಕೊಡ್ತಾಳೆ.
ಆಗ ಮನೋಜರು ಅಮ್ಮ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೊಂತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ